ಬಹಳಷ್ಟು ಮಂದಿ ಪ್ರಾಮಾಣಿಕವಾದಂತ ಕಾರ್ಯಕರ್ತರು ಕೂಡ ನಮ್ಮಿಂದ ದೂರ ಇದ್ದಾರೆ. ಇವತ್ತು ಯಾರೋ ಒಬ್ಬರು ವ್ಯಕ್ತಿ ಹೋಗಿ ಮಾತಾಡಿ ಅಪ್ರೋಚ್ ಮಾಡಿದ್ರೆ ಖಂಡಿತವಾಗಿ ಪುನಃ ನಮ್ಮ ಪಾರ್ಟಿ ಬಂದು ಕೆಲಸ ಮಾಡ್ತಾನ. ಅವ್ರಿಗೆ ಏನಂದ್ರೆ ಆ ಕೆಲಸ ಆಗಿಲ್ಲ ಅಂತ ನೀನು ನವ್ವಿದನು. ನನಗೆ ಪಾರ್ಟಿ ಅವಕಾಶವನ್ನು ಮಾಡಿಕೊಟ್ರೆ ರಾಮುಲು ಇಡೀ ರಾಜ್ಯದಲ್ಲಿ ಒಬ್ಬ ಸಾಮಾನ್ಯವಾದಂತ ಒಬ್ಬ ನಾಯಕನಾಗಿ ಯಾತ್ರೆ ಮಾಡಬೇಕು ಅನ್ನಂತ ಪರ್ಮಿಷನ್ ಕೊಟ್ರೆ ಖಂಡಿತವಾಗಿ ಈ ರಾಜ್ಯದಲ್ಲಿದ್ದಂತ ಎಲ್ಲ ಕಾರ್ಯಕರ್ತರನ್ನ, ಎಲ್ಲ ನಾಯಕರನ್ನು, ಅವರೆಲ್ಲರೂ ಸಮಾನ ಮನಸ್ಕರದಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡೋಂತ ರೀತಿಯಲ್ಲಿ ಒಬ್ಬ ಪ್ರಾಮಾಣಿಕವಾಗಿ ಕೆಲಸ ಮಾಡೋಂತ ಕೆಲಸ ನಾನು ಮಾಡ್ತೀನಿ. ಅವ್ರ ಮನಸ್ಸಿನಲ್ಲಿ ಇದೆಯಾ? ನೋಡ್ರಿ, ಆಲ್ರೆಡಿ ಇವತ್ತು ಯಾರೇ ಆಗಿರ್ಬೋದು, ಇವತ್ತು ಒಂದು ಕಡೆ ಇದರಲ್ಲಿ ಬಣಗಳಿಲ್ಲ. ಅವ್ರು ಎತ್ತಾಳರು ಮಾಡ್ತಾ ಇರುವಂತ ಉದ್ದೇಶ ಎಲ್ಲ ಕೂಡ ಏನು ಅಂತ ಪಾರ್ಟಿ ಸಲುವಾಗಿ ಭವಿಷ್ಯದಲ್ಲಿ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ಯಾಕಂದ್ರೆ ಲಕ್ಷಾಂತರ ಮಂದಿ, ಕೋಟ್ಯಾಂತರ ಮಂದಿ ಇದ್ದಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಕಷ್ಟಪಟ್ಟು ಇವತ್ತು ಮೊನ್ನೆ 2023 ಕೂಡ ನಾವು ಅಧಿಕಾರವನ್ನು ಕಳ್ಕೊಂಡಿದ್ವಿ. ಪುನಃ 2028 ಪ್ರಿಪರೇಷನ್ ಆಗುತ್ತೆ ಕರೆಕ್ಟ್ ಆಗಿ ಇರಬೇಕು ಅನ್ನೋ ಕಾರಣದಿಂದ ಅವ್ರಿಗೆ ಏನ್ ಹೇಳಿದ್ರು, ನೋಡಪ್ಪ ಪಾರ್ಟಿ ಏನೇ ತೀರ್ಮಾನ ತಗೊಂಡ್ರೆ ಅದು ಬದ್ಧವಾಗಿರ್ತೀವಿ ಅಂತ ಹೇಳಿ ಅವ್ರು ಹೇಳಿರೋ ಕಾರಣ. ನ್ಯಾಷನಲ್ ಪ್ರೆಸಿಡೆಂಟ್, ನ್ಯಾಷನಲ್ ನಾಯಕರು ಏನ್ ಹೇಳ್ತಾರೆ ಅವೆಲ್ಲ ಕೂಡ ನಾವು ಬದ್ಧತೆ ಇರ್ತೀವಿ ಅನ್ನೋ ಕಾರಣದಿಂದ ಇವತ್ತು ಪಾರ್ಟಿ ಅನ್ನೋಂಥದ್ದು ಅಂತಿಮವಾದಂತ ತೀರ್ಮಾನ. ಇವತ್ತು ನಾನಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಬಣಗಳು ಯಾವ ಬಣಗಳಿಲ್ಲ. ನಾವೆಲ್ಲ ಎಲ್ಲಾ ಬಣ ಒಂದೇ ಒಂದು ಭಾರತೀಯ ಜನತಾ ಪಾರ್ಟಿ ಬಣ. ಹಂಗಾಗಿ ಇವತ್ತು ಕೆಲವೊಂದು ಸಾರಿ ನಾವು ಕೂಡ ಕೇಳಿರ್ಬೋದು, ಯಾಕಂದ್ರೆ ಪರಿಸ್ಥಿತಿ ನಮ್ಗೆ ಒಂದು ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿರ್ಬೋದು. ಅಂತಿಮವಾಗಿ ಏನ್ ತೀರ್ಮಾನ ತಗೋಬೇಕು, ರಾಷ್ಟ್ರೀಯ ನಾಯಕರೇ ತೀರ್ಮಾನ ತಗೋಬೇಕು. ಆ ತೀರ್ಮಾನ ತಗೊಂಡಂತ ಟೈಮಲ್ಲಿ ಅವಕಾಶ ಸಿಕ್ತೋ ಸಿಕ್ಕಲ್ಲನೋ, ಅವಕಾಶ ಇದ್ರೆ ನಮಗೆ ಮಾಡಿಕೊಡ್ರಿ ಅಂದ್ರೆ ಬಹಳಷ್ಟು ಮಂದಿ ಕ್ಲೇಮ್ ಮಾಡಿರ್ಬೇಕು. ನಾನಂತೂ ಕ್ಲೇಮ್ ಮಾಡಿದ್ದೀನಿ, ನನಗೆ ಅವಕಾಶ ಇದ್ರೆ ರಾಜ್ಯಾಧ್ಯಕ್ಷರಿಗೆ ಅವಕಾಶ ಮಾಡಿಕೊಡೋದು ಕ್ಲೇಮ್ ಮಾಡಿದ್ದೀನಿ. ಅಕಸ್ಮಿತವಾಗಿ ಅವಕಾಶ ಮಾಡಿಕೊಟ್ರೆ ಕೆಲಸ ಮಾಡ್ತೀವಿ. ಇಲ್ಲಪ್ಪ ಅವಕಾಶ ಮಾಡಿಕೊಳ್ಳಿದ್ರೆ ಪಾರ್ಟಿ ಸಲುವಾಗಿ, ಸಂಘಟನೆ ಸಲುವಾಗಿ ಕೆಲಸ ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ಒಡೆದಂತ ಎಲ್ಲ ಮನಸ್ಸುಗಳನ್ನು ಒಂದು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಹಿರಿಯ ನಾಯಕರ ಹತ್ರ ಹೋಗ್ತೀವಿ. ಬಹುಶಃ ರಾಮುಲು ಹೋಗ್ತಾ ಇದ್ದಾರೆ ಅಂತ ಯಾರು ಕೂಡ ಇಲ್ಲ ಅನ್ನೋರಿಲ್ಲ. ಎಲ್ಲರೂ ಕೂಡ ಪ್ರೀತಿಯಿಂದ ನಾನು ಕರ್ಕೊಂತಾರೆ. ಯಾಕಂದ್ರೆ ನನಗೆ ಬಹಳಷ್ಟು ಸೀನಿಯರ್ ಮೋಸ್ಟ್ ಲೀಡರ್ ಇದ್ದೀನಿ. ರಾಮುಲು ಏನನ್ನು ಹೇಳಿದ್ರೆ ಒಳ್ಳೇದನ್ನ ಹೇಳ್ತಾನ, ಪಾರ್ಟಿ ಹಿತದೃಷ್ಟಿಯಿಂದ ಹೇಳ್ತಾನ ಅನ್ನೋಂತ ವಿಶ್ವಾಸ ಇದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಕ್ರೆಡಿಬಿಲಿಟಿಯನ್ನು 30 ವರ್ಷಗಳ ಕಾಲ ಪಾರ್ಟಿ ಸಲುವಾಗಿ ನಾನು ದುಡಿದು ಒಬ್ಬ ಕ್ರೆಡಿಬಿಲಿಟಿಯನ್ನು ಬೆಳೆಸ್ಕೊಂಡಿದ್ದೀನಿ. ಇವತ್ತು ಯಾವ ಒಬ್ಬ ಜಾತಿ ವ್ಯಕ್ತಿ ಹೋದಂತ ಟೈಮಲ್ಲಿ ರಾಮುಲು ಅಂದ ತಕ್ಷಣ ಬರ್ಯಪ್ಪ ಕೂಡ್ರಿ ಗೌರವವನ್ನು ಕೊಡ್ತಾರೆ. ಯಾಕಂದ್ರೆ ರಾಮುಲು ಈ ರಾಜ್ಯದಲ್ಲಿ ಕಷ್ಟಪಟ್ಟನ ಒಂದು ಸೀನಿಯರ್ ಲೀಡರ್ ಇದ್ದಾನೆ ಅಂತೇಳಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ಬಹುಶಃ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ರೆ ಈ ಸಣ್ಣ ಪುಟ್ಟ ಏನು ವ್ಯತ್ಯಾಸಗಳಿದೋ ಆ ವ್ಯತ್ಯಾಸ ಇಲ್ಲಾರ್ದಂತೆ ಎಲ್ಲರೂ ಭಾರತೀಯ ಜನತಾ ಪಾರ್ಟಿ ನಮ್ಮ ನಾಯಕರ ನೇತೃತ್ವದಲ್ಲಿ, ರಾಷ್ಟ್ರೀಯ ನಾಯಕರ ಏನು ತೀರ್ಮಾನ ತಗೊಂಡ್ರ ಅವ್ರ ನೇತೃತ್ವದಲ್ಲಿ ಪಾರ್ಟಿ ಸಂಘಟನೆ ಮಾಡುವಂತ ಕೆಲಸ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಹೆಂಗ್ ಬರೋದು ನಾವು ನೋಡ್ತೀವಿ. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಅಲ್ಲಿ ಇದ್ದಂತ ನಾಯಕರು ಎಲ್ಲರೂ ಕೂಡ ಬಹಳಷ್ಟು ಬೇಸತ್ತಿದ್ದಾರೆ. ಈ ರಾಜ್ಯದ ಜನರು ಇವತ್ತು ಎಲ್ಲೊಂದು ಕಡೆ ಸುಸ್ತಾಗಿದ್ದಾರೆ, ಯಾವುದೇ ಕೆಲಸಗಳು ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇದನ್ನ ಸದುಪಯೋಗವನ್ನು ಮಾಡ್ಕೋಬೇಕು. ಸದುಪಯೋಗ ಮಾಡ್ಕೋಬೇಕಂದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕಂದ್ರೆ ಸಮಾನ ಮನಸ್ಕರ ಇರ್ಬೇಕು. ಆ ಸಣ್ಣ ಪುಟ್ಟ ವ್ಯತ್ಯಾಸಗಳಿರುವಂತ ಯಾರೊಬ್ರು ಹೋಗಿ ಕೇಳ್ಬೇಕಲ್ಲ, ಯಾಕಪ್ಪ ವ್ಯತ್ಯಾಸ ಯಾಕಿದೆ, ಏನ್ ಮಾಡ್ಬೇಕು, ಕುಂದಿರ್ಬೇಕು, ಚರ್ಚೆ ಮಾಡ್ಬೇಕು. ಬಹಳಷ್ಟು ಮಂದಿ ಕಾರ್ಯಕರ್ತರು ಹಂಗೆ ನಿಂತೋಗ್ಬಿಟ್ಟಾರ. ಸ್ವತಂತ್ರ MLA ಕೆಲವು ಮಂದಿ ಹಂಗೆ ನಿಂತೋಗ್ಬಿಟ್ಟಾರ, MP ಹಂಗೆ ನಿಂತಾರ. ಅವರೆಲ್ಲರೂ ಕೂಡ ಒಂದುಗೂಡಿಸ್ಬೇಕಲ್ಲ. ಒಂದುಗೂಡಿಸಂತ ಕೆಲಸ ನನಗೆ ಕೊಡ್ಲಿ ಅಂತ ಹೇಳ್ತಾ ಇದ್ರಲ್ಲ, ನಾನು ಸೇವೆ ಮಾಡ್ತೀನಿ. ನಾ ಬೇರೆ ಸ್ವಾರ್ಥ ಇಲ್ಲ, ನನಗೆ ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಪಾರ್ಟಿ ನಾನು ಕೇಳ್ಕೊತೀನಿ. ಆಲ್ರೆಡಿ ಯತ್ನಾಳ್ ಮೊದಲನೇ ನೋಟಿಸ್ ಬಂದಿತ್ತು, 2ನೇ ನೋಟಿಸ್ ಕೂಡ ಬಂದಿದೆ. ಇವತ್ತು ಪಾರ್ಟಿ ಅನ್ನಂತ ಒಂದು ತೀರ್ಮಾನ ಅಂತಲ್ಲ. ಆಲ್ರೆಡಿ ಇವತ್ತು ಚೆಂಡು ಅನ್ನಂತದ್ದು ಯಾರ ಅಂಗಳದಲ್ಲಿದೆ? ಈ ಚೆಂಡು ಯಾರ ಅಂಗಳದಲ್ಲಿದೆ? ರಾಷ್ಟ್ರೀಯ ನಾಯಕರ ಅಂಗಳದಲ್ಲಿದೆ. ಅದನ್ನ ಏನ್ ಮಾಡ್ತಾರೆ ಅನ್ನಂತ ಅವ್ರು ತೀರ್ಮಾನ ತಗೊಳ್ಳಿ. ಈಗ ರಾಮುಲು ಅವರು ನಮ್ಮ ಕೈಲಿ ಏನಿದೆಪ್ಪ, ನಮ್ಮ ರಾಜ್ಯದಲ್ಲಿದ್ದಂತ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು. ಯಾರೊಬ್ಬ ವ್ಯಕ್ತಿ, ಆ ವ್ಯಕ್ತಿ ಯಾರು ಮುಂದಾಳಿತವನ್ನು ವಹಿಸ್ಬೇಕು. ಕೇವಲ ಬೆಕ್ಕು ಇಲಿ ಕತ್ತಿ ನಾವು ನೋಡಿದ್ರಲ್ಲ, ಹಂಗ ಆಗ್ಬಾರ್ದು. ಯಾರೊಬ್ರು ಅದು ಗಂಟೆ ಕಟ್ಟಂತ ವ್ಯಕ್ತಿಗಳು ಬೇಕಾಗಿದೆ. ಆ ಗಂಟೆ ಕಟ್ಟಬೇಕು. ಜೊತೆ ಮುಂದಿನ ದಿನಗಳಲ್ಲಿ ನಾಡಿನಲ್ಲಿದ್ದಂತ ಎಲ್ಲ ಕಾರ್ಯಕರ್ತರ ರಕ್ಷಣೆಯನ್ನು ಮಾಡಬೇಕು. ಅವರೆಲ್ಲರೂ ಸಮಾನ ಮನಸ್ಕರಿಂದ ತರಬೇಕು. ಎಲ್ಲ ನಿಂತಂತವ್ರನ್ನ ಹಂಗೆ ಅಲ್ಲೇ ಕ್ಷೇತ್ರಗಳಲ್ಲಿ ನಿಂತು ಹೋಗ್ಬಿಟ್ಟಿದ್ರು, ಅಂತವ್ರೆಲ್ಲ ಜೋಡಿಸ್ಬೇಕನ್ನಂತ ಕಾರಣದಿಂದ ನನಗೆ ಅವಕಾಶ ಮಾಡಿಕೊಡ್ರಿ ಅಂತ ಕೇಳಿದ್ದೀನಿ. ನೋಡಿ, ವಿಜೇಂದ್ರ ನಾಯಕತ್ವದ ಬಗ್ಗೆ ನಾನು ಯಾವುದೇ ವಿಚಾರವನ್ನು ಮಾತಾಡಕ್ ಹೋಗಲ್ಲ. ಯಾಕಂದ್ರೆ ಆಲ್ರೆಡಿ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ಇವತ್ತು ನಾನು ಯಾರೇ ವಿರುದ್ಧವಾಗಿ ಪರವಾಗಿ ನಾನು ಕೆಲಸ ಮಾಡ್ತಾ ಇಲ್ಲ. ನಾನು ಹೇಳಿದಂತ ಪ್ರಶ್ನೆ ಏನಂದ್ರೆ, ಅಕಸ್ಮಿತವಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ಬೇರೆ ಬೇರೆ ಕಾರಣಗಳಿಂದ ಚುನಾವಣೆ ಮೂಲಕ ಇನ್ನೊಬ್ಬ ಅಧ್ಯಕ್ಷನ ಆಯ್ಕೆ ಮಾಡ್ಕೊಂತಾರ ಅಂತ ಬೇರೆ ಬೇರೆ ಗೊಂದಲಿಗೆಯನ್ನು ನಡೀತಾ ಇದೆ. ಅಕಸ್ಮಿತವಾಗಿ ನಾನು ಅವಕಾಶ ಕೊಟ್ರೆ, ಅವಕಾಶ ಇದ್ರೆ ನನ್ಗೊಂದು ಅವಕಾಶ ಮಾಡಿಕೊಡು ಅಂತ ಕೇಳಿದ್ರೆ ಅದ್ರಲ್ಲಿ ಏನ್ ತಪ್ಪಿದೆ? ಅವಕಾಶ ಇದ್ರೆ ಈಗ ಅವಕಾಶ ಮಾಡಿಕೊಡ್ರೆ. ಹಂಗಾಗಿ ನಾನು ವಿಜೇಂದ್ರ ಸಮರ್ಥ ಅಲ್ಲ ಅನ್ನಂತ ಮಾತನ್ನು ಮಾತಾಡ್ತಾ ಇಲ್ಲ.